ಜಾತ್ಯತೀತ ಜನತಾದಳ ಪಕ್ಷದಿಂದ ಆಗಸ್ಟ್ 31ರಂದು ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ತಿಳಿಸಿದರು. ಇದೇ ಬರತಕ್ಕಂಥ ಭಾನುವಾರ 31ನೇ ತಾರೀಕು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ಭಕ್ತಾದಿಗಳು, ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳು ನಮ್ಮ ಜೊತೆ ಭಿನ್ನಾಭಿಪ್ರಾಯ ಇಲ್ಲ. ಅದೆಲ್ಲರೂ ಕೂಡ ಒಟ್ಟುಗೂಡಿ ಶಿವಮೊಗ್ಗ ಭಾಗದಿಂದ, ದಾವಣಗೆರೆ ಭಾಗದಿಂದ, ಚಿತ್ರದುರ್ಗದ ಭಾಗದಿಂದ ಬರೋರೆಲ್ಲ ಚಿಕ್ಕಮಗಳೂರು ಮಾರ್ಗವಾಗಿ ಮೂಡಿಗೆರೆ, ಕೊಟ್ಟಿಗೆರೆ ಮಾರ್ಗವಾಗಿ ಧರ್ಮಸ್ಥಳವನ್ನು ತಲುಪುತ್ತೇವೆ. ಅದೇ ರೀತಿ ಬೆಂಗಳೂರು, ಮೈಸೂರು, ಮಂಡ್ಯ ಭಾಗದಿಂದ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಹಾಸನದಲ್ಲಿ ಬೆಳಿಗ್ಗೆ 7:30-8 ಗಂಟೆಗೆ ಅಲ್ಲಿ ಸೇರಿ ಅಲ್ಲಿಂದ ಅವರ ಪ್ರಯಾಣವನ್ನು ಮುಂದುವರಿಸಿ ಸಕಲೇಶ್ಪುರ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಬರ್ತೇವೆ. ನಾವೆಲ್ಲರೂ ಕೂಡ ಒಟ್ಟಿಗೆ ನೇತ್ರಾವತಿ ನದಿ ಹತ್ರ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥದ್ದು ಕೂಡ ಅಲ್ಲಿ ಸೇರಿ ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಧರ್ಮಸ್ಥಳವನ್ನು ಸೇರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಂತರ ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು, ಕಾವಂದರ ಒಂದು ಆಶೀರ್ವಾದವನ್ನು, ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು ಮತ್ತು ಇದುವರೆಗೆ SIT ವಿಚಾರಣೆ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅವೆಲ್ಲ ವಿಚಾರಗಳಲ್ಲಿ ಅಲ್ಲಿ ಸುದೀರ್ಘವಾದ ಪಕ್ಷದ ಮುಖಂಡರು ಚರ್ಚೆ ಮಾಡ್ತಕ್ಕಂಥ ಕೆಲಸ ಕೂಡ ಇದೆ. ಹಾಗಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಯಾವುದೇ ರಾಜಕೀಯ ಇರಬಾರ್ದು, ರಾಜಕೀಯ ಹಸ್ತಕ್ಷೇಪ ಇರಬಾರ್ದು. ಧರ್ಮಸ್ಥಳದ ಪಾವಿತ್ರತೆಯನ್ನು, ಮಂಜುನಾಥ ಸ್ವಾಮಿಯವರ ಪಾವಿತ್ರತೆಯನ್ನು ಮತ್ತು ಅಣ್ಣಪ್ಪ ಸ್ವಾಮಿಯವರ ಪಾವಿತ್ರತೆಯನ್ನು ನಾವು ಎತ್ತಿ ಹಿಡಿಬೇಕಾದ್ದು ಮತ್ತು ಅದನ್ನು ಕಾಪಾಡಬೇಕಾದಂಥ ಕರ್ತವ್ಯ ನಮ್ಮೆಲ್ಲರೂ ಇರೋದ್ರಿಂದ ನಾವಿವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಯಲ್ಲಿ ಕಾವಂದರು ಅಂತ ಹೇಳಿದರೆ ವಿಶ್ವಾಸ ಇರೋರಿಗೆ ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದಿರೋರು ಮಾತಾಡ್ತಾರೆ. ಅಂಥವ್ರ ಬಾಯಿಗೆ ಕೂಡ ಬೀಗ ಹಾಕಬೇಕಾಗ್ತದೆ. ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ಭಕ್ತಾದಿಗಳು, ವಿವಿಧ ಸಂಘ ಸಂಸ್ಥೆಗಳಿಂದ ಧರ್ಮಸ್ಥಳ ಚಲೋ ಭಾಗವಹಿಸಲಿದ್ದಾರೆ. ದಾವಣಗೆರೆ, ಚಿತ್ರದುರ್ಗದಿಂದ ಬರುವವರು ಚಿಕ್ಕಮಗಳೂರು, ಮೂಡಿಗೆರೆ, ಕೊಟ್ಟಿಗೆಹಾರ ಮಾರ್ಗವಾಗಿ ಧರ್ಮಸ್ಥಳ ತಲುಪಲಿದ್ದಾರೆ. ಹಾಗೂ ಬೆಂಗಳೂರು, ಮಂಡ್ಯ, ಮೈಸೂರಿನಿಂದ ಬರುವವರು ಹಾಸನ, ಸಕಲೇಶಪುರ ಮಾರ್ಗವಾಗಿ ಧರ್ಮಸ್ಥಳ ತಲುಪಿ ನೇತ್ರಾವತಿ ಸ್ಥಾನದ ಕಟ್ಟೆಯಿಂದ ಮಂಜುನಾಥ ಸ್ವಾಮಿ ದೇವಾಲಯದವರೆಗೆ ಪಾದಯಾತ್ರೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈಗ ಯಾಕೆಂದರೆ ಕಾವಂತರ ಬಗ್ಗೆ, ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ, ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಮಂಜುನಾಥ ಸ್ವಾಮಿಯವರ ಮೇಲೆ ಏನು ವಿಶ್ವಾಸ ಇದೆ, ಅಣ್ಣಪ್ಪ ಸ್ವಾಮಿಯ ಮೇಲೆ ಏನು ವಿಶ್ವಾಸ ಇದೆ, ಅಷ್ಟೇ ವಿಶ್ವಾಸವನ್ನು ಹೊಂದಿರತಕ್ಕಂಥ ಭಕ್ತಾದಿಗಳು, ಸಹಸ್ರಾರು ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಇದ್ದಾರೆ. ಅದರಲ್ಲಿ ನಾವು ಕೂಡ ಇದ್ದೇವೆ. ನಾನು ಕೂಡ ವೈಯಕ್ತಿಕವಾಗಿ ವೀರೇಂದ್ರ ಹೆಗ್ಗಡೆಯವರ ಭಾಳ ಅತ್ಯಂತ ವಿಶ್ವಾಸದಿಂದ ಮಂಜುನಾಥ ಸ್ವಾಮಿಯವರ ಮೇಲೆ ಏನು ಅನನ್ಯ ಭಕ್ತಿಯನ್ನಾಗಿದೆ ಅಷ್ಟೇ ಭಕ್ತಿ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಇದೆ. ಇಂತಹ ಸಂದರ್ಭಗಳಲ್ಲಿ ಕಳಂಕ ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅನೇಕರು. ನಾನೊಬ್ಬ ಲಾಯರಾಗಿ, ಸ್ಟೇಟ್ ಬಾರ್ ಕೌನ್ಸಿಲ್ನ ಸದಸ್ಯನಾಗಿ, ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ನ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ನಾನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋದನ್ನ
ದುರುಪಯೋಗ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ಸಂಪೂರ್ಣ ವಿರೋಧ. ಇವತ್ತು ಯಾರ ಮೇಲಾದರೂ ನೀವು ಹೇಳಬೇಕು ಅಂತಿದ್ರೆ, ದೂರನ್ನು ಕೊಡಬೇಕಂತಿದ್ರೆ, ದೂರು ಸಲ್ಲಿಕೆಗೆ ಬೇಕಾದಷ್ಟು ಫೋರಮ್ಗಳಿದ್ದಾರೆ. ಆ ಫೋರಮ್ನಲ್ಲಿ ಯಾರ ಮೇಲೆ ಕೊಡೋದಾದರೂ ಕ್ವಶನ್ ಮಾಡ್ತಕ್ಕಂಥ ಅಧಿಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ನಾನು ಈ ಕ್ವಶನ್ ಮಾಡ್ತಕ್ಕಂಥ ಅಧಿಕಾರವನ್ನು ನಾನು ಎಲ್ಲೂ ಕೂಡ ಮೊಟಕು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಆ ಕ್ವಶನ್ ಮಾಡ್ತಕ್ಕಂಥದ್ದನ್ನ ಪ್ರಾಪರ್ ಫೋರಮಲ್ಲಿ ಕ್ವಶನ್ ಮಾಡಬೇಕು. ಮತ್ತು ಅಲ್ಲಿ ನೀವು ಅದನ್ನು ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಡೋ ಮುಖಾಂತರ ಅಲ್ಲಿ ನಡೆಸಿದರೆ ಅದು ಸ್ವಾಗತ. ಬೀದಿಯಲ್ಲಿ ಮಾತಾಡ್ತಕ್ಕಂಥದ್ದು, ಹೊರಗಡೆ ಒಬ್ಬರಿಗೆ ಅವಹೇಳನಕರವಾಗಿ ಮಾತಾಡ್ತಕ್ಕಂಥದ್ದು, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಕ್ಕಂಥದ್ದು, ನಾನೇನಾದ್ರು ಮಾಡಿದರೆ ನನ್ನ ಇಡೀ ಕುಟುಂಬವನ್ನು ತೇಜೋವತೆ ಮಾಡ್ತಕ್ಕಂಥದ್ದು, ಇಂಥದಕ್ಕೆಲ್ಲ ತಿಲಾಂಜನೆಯನ್ನು ಇಡಬೇಕಾಗ್ತದೆ. ನಾಗರಿಕರಾಗಿ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಇದೆ. ಅದು ಯಾರೇ ಮಾಡಿರಲಿ, ನಾನು ಅವರು ಇವ್ರ ಬಗ್ಗೆ ಹೇಳಕ್ಕೆ ಯಾರು ಮಾಡಿರಲಿ. ಹಾಗಾಗಿ ನಾವು ಕಾವಲರ ಮೇಲೆ ತುಂಬ ವಿಶ್ವಾಸ ಇಟ್ಟಿದ್ದೇವೆ. ಧರ್ಮಸ್ಥಳ ದೇವರ ಮಂಜುನಾಥ ಸ್ವಾಮಿ ಮೇಲೆ ತುಂಬ ಅತೀವವಾದ ವಿಶ್ವಾಸ, ಅನನ್ಯ ಭಕ್ತಿ ಇದೆ. ಆ ಭಕ್ತಿ ಇಟ್ಟಿರ್ತಕ್ಕಂಥ ನಮ್ಮಂಥ ಭಕ್ತರಿಗೆ ಮತ್ತು ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ಆಗಬಾರದು ಅನ್ನೋದು, ಮತ್ತು ಅಲ್ಲಿ ಭಾವಂದರು ಮತ್ತು ಧರ್ಮಸ್ಥಳದ ಪಾವಿತ್ರ್ಯತೆ ಬಗ್ಗೆ ಅಲ್ಲಿರ್ತಕ್ಕಂಥವ್ರಿಗೂ ಕೂಡ ನಾವು ಅನನ್ಯ ಭಕ್ತಿಯಿಂದ ಹೋಗಿ ದೇವರ ದರ್ಶನ ಮಾಡಿ, ಜೊತೆಗೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಅಂತೇಳಿ ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಂಜನ್ ಅಜಿತ್ ಕುಮಾರ್, ನಗರಾಧ್ಯಕ್ಷ ಎಸಿ ಕುಮಾರ್ ಗೌಡ, ಮೂರ್ತಿ, ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಸ್ಥಿತರಿದ್ದರು.